ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿ ಕುಜ ಮತ್ತು ಬುಧ, ರಾಹು ರಾಶಿಯಲ್ಲಿ, ಹಾಗೆ ಎರಡನೇ ರಾಶಿಯಲ್ಲಿ ರವಿ, ಶುಕ್ರ, ಶನೀಶ್ವರನು ಕೂಡ ಎರಡನೇ ರಾಶಿಯಲ್ಲಿ, ಹಾಗೆ 3, 4ನೇ ರಾಶಿಯಲ್ಲಿ ಯಾರಿಲ್ಲ, 5ನೇ ರಾಶಿಯಲ್ಲಿ ಗುರು, 6ನೇ ರಾಶಿಯಲ್ಲಿ ಯಾರಿಲ್ಲ, 7ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. 13ನೇ ತಾರೀಕು 14ನೇ ತಾರೀಕು ಸ್ವಲ್ಪ ರವಿ ಶುಕ್ರರೆಲ್ಲ ಸ್ವಲ್ಪ ಬದಲಾವಣೆ ಹೊಂದುತ್ತಾರೆ. ಯಾಕಂದರೆ ಇದು ಮಾರ್ಚ್ ತಿಂಗಳು, ನಿಮಗೆ ಪಾಲ್ಗುಣ ಮಾಸದ ಒಂದು ಕೊನೆಯ ತಿಂಗಳು. ಹಾಗಾಗಿ ವಿಶೇಷವಾಗಿ ನಮಗೆ ಮುಂದೆ ಯುಗಾದಿ ಹಬ್ಬವು ಕೂಡ ಬರಲಿಕ್ಕಿದೆ. ಹಾಗಾಗಿ ನೋಡಿ, 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ, 6ನೇ ತಾರೀಕು ಸಂಕಷ್ಟರ ಚತುರ್ಥಿ, ಹಾಗೆ 14ನೇ ತಾರೀಕಿಗೆ ಮೀನ ಸಂಕ್ರಾಂತಿ, 16ನೇ ತಾರೀಕಿಗೆ ಸೋಮಪ್ರದೋಷ, ಹಾಗೆ 17ನೇ ತಾರೀಕಿಗೆ ಮಾಸ ಶಿವರಾತ್ರಿ, ಮತ್ತು 19ನೇ ತಾರೀಕಿಗೆ ಯುಗಾದಿ ಅಮಾವಾಸ್ಯೆ. ಹಾಗಾಗಿ ಯುಗಾದಿಯ ಒಂದು ಪೂರ್ವ ತಿಂಗಳು ಇದು ಮಾರ್ಚ್ ತಿಂಗಳು ಅಂತಂದರೆ. ವಿಶೇಷವಾಗಿ ಅಂತಹ ಹಬ್ಬ ಹರಿದಿನಗಳು ಇಲ್ಲದೇ ಇದ್ದರೂ ಕೂಡ ವಿಶೇಷವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಪ್ಲ್ಯಾನ್ ಮಾಡಬಹುದು. ಮುಂದೆ ಬರುವಂತಹ ಒಂದು ಯುಗಾದಿ ಭವಿಷ್ಯಕ್ಕೂ ಕೂಡ ಪೂರ್ವ ಸಿದ್ಧತೆ, ಪೂರ್ವ ತಯಾರಿಯನ್ನು ಕೂಡ ಒಂದು ಮಾಡುವಂತಹ ಒಂದು ತಿಂಗಳು. ಹಾಗೆ ನೋಡಿ, ವಿಶೇಷವಾಗಿ ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಕುಂಭರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದೊಂದಕ್ಕೆ 7.5 ಶನಿಯೂ ನಡೀತಾ ಇದೆ, ಒಂದೊಂದಕ್ಕೆಲ್ಲ ಒತ್ತಡಗಳು, ಚಿಂತೆ, ಟೆನ್ಷನ್, ಹೀಗೆಲ್ಲ ಒತ್ತಡಗಳೆಲ್ಲ ಆಗ್ತಾ ಇದೆ ನಿಮಗೆ. ನೋಡಿ, ರಾಶಿಯಲ್ಲಿ ಕುಜನು, ಆದರೆ ಪಂಚಮದಲ್ಲಿರುವಂತಹ ಗುರು ನಿಮಗೆ ಕೈ ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಕಷ್ಟ ನಷ್ಟ ಆಗ್ತಾ ಇದೆ, ಆದರೂ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂಥದ್ದು ಸತತವಾದಂತಹ ಒಂದು ರೀತಿಯಲ್ಲಿ ನಿಮಗೆ ಶ್ರೀರಕ್ಷೆ ಅಂತೇಳಿ ಹೇಳ್ತೇವಲ್ವಾ. ಹಾಗಾಗಿ ಅಂತಹ ಶ್ರೀರಕ್ಷೆಯು ಗುರುವಿನ ಸ್ವರೂಪದಿಂದ, ಗುರುವಿನ ಆಶೀರ್ವಾದವಾಗಿ ನಿಮಗೆ ಸಿಗ್ತಾ ಇದೆ. ಆ ಗುರುವು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ನೋಡೋಣ ಏನೇನು ಆಗಬಹುದು ಈ ತಿಂಗಳಲ್ಲಿ ಬದಲಾವಣೆಗಳು ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋದರೆ, ರಾಶಿಯಲ್ಲಿರುವಂತಹ ಬುಧನು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಭಾಳ ಚೆನ್ನಾಗಿದೆ. ಚೆನ್ನಾಗಿ ಓದ್ತಾ ಇದ್ದೀರಿ, ಚೆನ್ನಾಗಿ ಅನುಕೂಲವಾಗ್ತಾ ಇದೆ. ಅದೆಲ್ಲೋ ಒಂದು ಕಡೆ ಸ್ವಲ್ಪ ಆಲಸ್ಯತನ, ಎಲ್ಲೋ ಒಂದು ಕಡೆಗೆ ಚಿಂತೆ ಹೇಳುವಂಥದ್ದು ಆಗ್ತಾ ಇದೆ. ಹಾಗಿದ್ದಾಗ ಕೂಡ ಒಂದು ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಪೂರಕವಾದಂಥ ಸಪೋರ್ಟೇ ಸಿಗ್ತಾ ಇದೆ. ರಾಹು ಮತ್ತು ಬುಧ ಎಲ್ಲಿ ಸೇರ್ತಾರೋ ಅಲ್ಲಿಗೆ ಸ್ವಲ್ಪ ಚುರುಕಾದಂಥ ಸ್ವಭಾವ, ಚುರುಕಾದಂಥ ಕೆಲಸ, ಮತ್ತು ಬೇಗನೆ ಹೋಗುವಂಥದ್ದು, ಬೇಗನೆ ಕೆಲಸ ಮಾಡುವಂಥದ್ದು, ಹೀಗೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಹೆಚ್ಚಿನದಾದಂತಹ ಒಂದು ಉತ್ತಮವಾದಂಥ ಒಂದು ಸ್ಥಿತಿಗತಿಗೆ ನೀವು ಹೋಗ್ತಾ ಇದ್ದೀರಿ. ಇದು ಬಹಳ ಉತ್ತಮವಾದಂಥದ್ದು. ಕುಜನೂ ಇದ್ದಾನೆ. ಏನೋ ಸಣ್ಣ ಪುಟ್ಟ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಏನೋ ಸಣ್ಣ ಪುಟ್ಟಕ್ಕೆ ತೊಂದರೆಗೆ ಬೀಳ್ತಾ ಇದ್ದರೆ ಅದಕ್ಕೆ ಸ್ವಲ್ಪದಲ್ಲೇ ಬಗೆಹರಿಯುತ್ತದೆ, ಸ್ವಲ್ಪದಲ್ಲೇ ಹೊರಗಡೆ ಬರ್ತೀರಿ. ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಕೂಡ ನಾವು ಕಾಣಬಹುದು. ಮತ್ತು ಯಾರು ಉದ್ಯೋಗ ಕಳ್ಕೊಂಡಿದ್ದೀರೋ ಅಂಥವರಿಗೂ ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗ ಸಿಗುವಂಥದ್ದು, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಎಷ್ಟೋ ಸಲ ನಮಗೆ ಉದ್ಯೋಗ ಇರುತ್ತೆ, ಉದ್ಯೋಗದಲ್ಲಿ ಸಮಾಧಾನ ಇರೋದಿಲ್ಲ, ಚಿಂತೆ, ಟೆನ್ಷನ್ ಹೀಗಿರುತ್ತೆ. ಎಷ್ಟೋ ಸಲ ಉದ್ಯೋಗ ಸಿಗುತ್ತೆ, ಉದ್ಯೋಗದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆದರೆ ಯಾವುದೋ ಒಂದಂಥ ಕಿರಿಕಿರಿ. ಆದರೆ ಈ ತಿಂಗಳಲ್ಲಿ ಉದ್ಯೋಗ ಕಳ್ಕೊಂಡಂಥವ್ರು ಉದ್ಯೋಗ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಮತ್ತು ನೀವು ವೈಯಕ್ತಿಕವಾಗಿ ನಿಮ್ಮ ಚಿಂತನೆ ಯಾವುದೋ ಒಂದು ಉದ್ದೇಶ, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಪ್ರಯತ್ನ ಮಾಡಬೇಕು ಹೇಳುವಂಥ ಉದ್ದೇಶದಿಂದಲೇ ಇದ್ದೀರಿ. ಆದರೆ ಅಂತಹ ಪ್ರಯತ್ನಗಳು ಸಫಲವಾಗದೇ ಇದ್ದರೂ ಕೂಡ, ಹಿಂದಿನ ತಿಂಗಳು ಸಫಲವಾಗದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ಏನೋ ಒಂದು ಸಣ್ಣದಾದಂಥ ಸ್ವಂತ ಬಿಸ್ನೆಸ್ ಮಾಡ್ತೇನೆ, ಸ್ವಂತ ಆದಂತಹ ಯಾವುದೋ ಒಂದು ಉದ್ಯೋಗ ಕಟ್ತೇನೆ, ಎಲ್ಲೋ ಒಂದು ಕಡೆಗೆ ನನ್ನ ಇಷ್ಟಕ್ಕೆ ನಾನು ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೇನೆ ಅಂತಂದರೆ ಅದಕ್ಕೆ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಪ್ರಯತ್ನ ಮಾಡಿ, ಹಾಗೆಯೇ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ 7.5 ಶನಿ ಗ್ರಹಸ್ಥಿತಿ ಕೆಲವು ಸಲ ಬಹಳ ಕಠಿಣವಾಗಿದ್ದಾಗ ನಮ್ಮ ಮನಸ್ಸೇ ಚೆನ್ನಾಗಿಲ್ಲಲ್ಲ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿರುವಂಥ ಸಾಧ್ಯತೆಗಳು, ಚೆನ್ನಾಗಿರುವಂಥ ಅವಕಾಶಗಳನ್ನು ಕೂಡ ಆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳ್ತಾರಲ್ಲ, ಭಗವಂತನೇ ಕೊಡಬೇಕು. ರಾಶಿಯಲ್ಲಿರುವಂಥ ಬುಧನು ಮಹಾವಿಷ್ಣು ನಿಮ್ಮ ಜೊತೆಯಲ್ಲಿದ್ದಾನೆ, ಮತ್ತು ಪಂಚಮದಲ್ಲಿ ಗುರುವಿದ್ದಾನೆ. ಹಾಗಾಗಿ ಗುರುವು ಅನುಗ್ರಹ ಮಾಡ್ತಾ ಇದ್ದಾನೆ. ರಾಶಿಯಲ್ಲಿರುವಂಥ ಬುಧನೂ ಕೂಡ ನೋಡಿ ಈ ರಾಶಿಗೆ ಪಂಚಮಾಧಿಪತಿ ಗುರುವಾಗ್ತಾನೆ. ಹಾಗಾಗಿ ಹಿಂದೆ ಮಾಡದಂಥ ಪುಣ್ಯಾವಂಶ, ಹಿಂದೆ ಮಾಡದಂಥ ಉಪಕಾರಗಳು, ಹಿಂದೆ ಮಾಡದಂಥ ಜನರ ಸಪೋರ್ಟು, ಹೀಗೆ ಇಂತಹ ಒಂದು ಕೆಲಸಕ್ಕೆ ಈ ಸಮಯದಲ್ಲಿ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಚಿಂತೆ, ಟೆನ್ಷನ್ನು, ಒತ್ತಡದಿಂದಲೇ ಕೆಲವೊಂದು ಕೆಲಸಗಳು ಹೋಗಿಬಿಡುತ್ತೆ. ಆಗತ್ತೋ ಇಲ್ಲೋ ಹೇಳುವಂತಹ ದ್ವಂದ್ವ ಸ್ವಭಾವ, ಅಂತಹ ದ್ವಂದ್ವ ಸ್ವಭಾವವನ್ನು ಬಿಟ್ಟು ಒಂದು ಆಗತ್ತೆ ಹೇಳುವಂತಹ ಒಂದು ಭಗವಂತನ ಮೇಲೆ ನಿಶ್ಚಯವಾದಂತಹ
ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಕೂಡ ನೀವು ಮಾಡಿ. ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡುವಂಥವರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಮತ್ತು ಸಣ್ಣ ಪುಟ್ಟ ಬಿಲ್ಡಿಂಗನ್ನು ಕಟ್ಟುವಂಥವರಿಗೆ, ಕೃಷಿಕರಿಗೆ ಇಂತಹ ಒಂದು ಅನುಕೂಲಗಳು ಹೆಚ್ಚಿನದಾಗಿದೆ ಅಂತೇಳಿ ಹೇಳಬಹುದು. ಹಾಗೆ ನೋಡಿ, 2ನೇ ರಾಶಿಯಲ್ಲಿ ರವಿ ಶುಕ್ರ ಶನೇಶ್ವರನು ಸ್ವಲ್ಪ ಮಟ್ಟಿಗೆ ಮಾತಿನಲ್ಲಿ ಸ್ವಲ್ಪ ಕಿರಿಕಿರಿ. ಯಾಕಂದರೆ ಯಾರೋ ಒಬ್ಬರಿಗೆ ಹಣ ಕೊಡ್ತೇನೆ ಅಂತ ಹೇಳಿದಿರಿ, ಆರ್ಥಿಕವಾಗಿ ಸ್ವಲ್ಪ ನೀವೇ ಕಷ್ಟದಲ್ಲಿದ್ದರಿಂದ ಅವರಿಗೂ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನೀವು ಬಲಿಷ್ಠವಾಗಿದ್ದರೆ, ನೀವು ಚೆನ್ನಾಗಿದ್ದರೆ ಎಲ್ಲವನ್ನೂ ಕೂಡ ನೀವು ಮಾಡಬಹುದು, ಮಾಡುವಂಥವರೇ. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವರು, ಸಹಕಾರ ಮಾಡುವಂಥವರು ಕುಂಭರಾಶಿಯವರು. ಆದರೆ ನಿಮಗೇ ಇಲ್ಲ ಒಂದು ಕಡೆಗೆ ಹಣದ ಅಡಚಣೆಯೋ, ನಿಮಗೇ ಒಂದು ಕಡೆಗೆ ನಿಮ್ಮ ಕೈಯಲ್ಲೇ ನಮ್ಮ ಗಟ್ಟಿ ಜೋಬ್ ಇದ್ದರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದಲ್ವ. ಹಾಗಾಗಿ ನೋಡಿ, ಇವಾಗ ಸದ್ಯಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಹೇಳಿ. ಯಾಕಂದರೆ ಎಷ್ಟೋ ಸಲ ನಾವು ಕೆಲವೊಂದಷ್ಟು ವಿಷಯವನ್ನು ಮಾತಿನ ಮುಖಾಂತರವಾಗಿ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕು. ಅದು ಬಗೆಹರಿಸಿಲ್ಲ, ಮಾತಾಡಿಲ್ಲ ಅಂತಾದರೆ, ನೋಡಪ್ಪ ನೀನು ಸಹಾಯ ಮಾಡ್ತಾನೆ ಅಂತ ಆದಾಗ ಅವರು ಸಹಾಯ ಕಾಯ್ತಾ ಇರಬಹುದು. ಹಾಗಾಗಿ ನೋಡಪ್ಪ ನನ್ನ ಈ ಪರಿಸ್ಥಿತಿ ಹೀಗಿದೆ, ನೋಡೋಣ ಸದ್ಯಕ್ಕೆ ಆಗದೇ ಇರಬಹುದು, ಆದರೆ ಮುಂದಾದರೂ ಕೂಡ ಮಾಡುವಂಥ ಒಂದು ಮನಸ್ಥಿತಿ ಇದೆ ನನಗೆ ಹೇಳುವಂಥದ್ದನ್ನು ಹೇಳಿದ್ರೆ ಆವಾಗ ಕ್ಲಿಯರ್ ಆಗುತ್ತೆ. ಅಂತಹ ಪರಿಸ್ಥಿತಿಯನ್ನು ಕೂಡ ಪ್ರಯತ್ನ ಮಾಡಿಕೊಳ್ಳಿ. 2ನೇ ರಾಶಿಯ ರವಿಯು ವಿಶೇಷವಾಗಿ ನೋಡಿ, ಗೌರ್ಮೆಂಟ್ ನೌಕರಿ ಮಾಡೋರಿಗೆಲ್ಲೋ ಒಂದು ಕಡೆ ಅನುಕೂಲತೆಗಳು, ಮತ್ತು ಮೇಲಧಿಕಾರಿಗಳಿಂದ ಕಿರಿಕಿರಿ ತೊಂದರೆಗಳಾಗ್ತಾ ಇದ್ದರೆ ಅದು ಸರಿ ಹೋಗುವಂತಹ ಪರಿಸ್ಥಿತಿ, ಮತ್ತು ನಿಮಗೇ ಒಂದು ಸ್ವತಂತ್ರವಾದಂಥ ಯಾವುದೋ ಜವಾಬ್ದಾರಿಯನ್ನು, ಯಾವುದೋ ಒಂದು ಅನುಕೂಲತೆಗಳನ್ನು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವೇನು ಮಾಡಿ, ಹೆಚ್ಚಿನದಾಗಿ ಗೌರ್ಮೆಂಟ್ ಕೆಲಸ ಕಾರ್ಯ ಮಾಡೋರು ಭಗವಂತನ ಮೇಲೆ ವಿಶ್ವಾಸ ಇಟ್ಕೊಂಡು ಸತತವಾದಂಥ ಪ್ರಯತ್ನವನ್ನು ಮಾಡಿ, ಆ ಪ್ರಯತ್ನದಲ್ಲಿ ಸಫಲವಾಗಬಹುದು ಎಂಬುದನ್ನು ಕೂಡ ಹೇಳ್ತಾ, ಮತ್ತು ಶುಕ್ರನು 2ನೇ ರಾಶಿಯಲ್ಲಿ ಉಚ್ಚವಾಗಿದ್ದಾನೆ. ಶುಕ್ರನ ಪರಿಸ್ಥಿತಿ ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂಥ ಕೆಲಸ ಕಾರ್ಯಗಳನ್ನು ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ನಮಗೆ ಖುಷಿ, ಸಂತೋಷ, ಎಲ್ಲೋ ಒಂದು ಕಡೆ ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಆಗಬಹುದು. ಯಾಕಂದರೆ ಶುಕ್ರ ಮತ್ತು ಶನೇಶ್ವರನು ಎಲ್ಲಿ ಒಟ್ಟಿಗಿರುತ್ತಾರೋ ಅಂಥವರಿಗೆ ಕಲೆಯಲ್ಲಿ ಎಲ್ಲೋ ಒಂದು ಕಡೆ ಇವತ್ತಿರುವುದಿಲ್ಲ ಕೆಲಸ, ನಾಳೆ ದಿಢೀರ್ನೇ ಕೆಲಸ ಬರುತ್ತೆ, ನಾಳೆ ಯಾವುದೋ ಒಂದು ಸಿನಿಮಾ ರಂಗದಲ್ಲಿ ಇರಬಹುದು, ಶೂಟಿಂಗ್ ಇಮಿಡಿಯೇಟಾಗಿ ಆಗುತ್ತೆ. ಹೀಗೆ ಯಾವುದೋ ಗಾಬರಿಯಲ್ಲಿ ಎಷ್ಟೆಷ್ಟೋ ಸಲ ಸಮಯ ಇಲ್ಲದೇ ಇದ್ದಾಗ ನೋಡಿ, ಮುಹೂರ್ತದಲ್ಲಿ ಎಲ್ಲರಿಗೂ ಕೂಡ ಅದೇ ಮುಹೂರ್ತವೇ ಬೇಕಾಗ್ತದೆ ಮದುವೆ ಮಾಡಲಿಕ್ಕೆ. ಆದರೆ ಇರುವಂಥದ್ದು ಒಂದು ಅಡಚುವಟ್ರಿಗಳು ಎಷ್ಟು ಒದ್ದಾಟ ಆಗುತ್ತಲ್ವ. ಹಾಗಾಗಿ ನಾವು ಕೆಲವೊಂದು ಸಲ ಸಮಯ ಬಂದಾಗ ನಮ್ಮನ್ನು ಎಳ್ಕೊಂಡು ಹೋಗಿಬಿಡುತ್ತಂತೆ. ಹಾಗಾಗಿ ಶುಕ್ರನು ವಿಶೇಷವಾಗಿ ನಿಮಗೆ ನೋಡಿ, ಕಲೆ, ಸಾಹಿತ್ಯ, ಸಂಗೀತದಲ್ಲಿದ್ದವರು ಹೆಚ್ಚಿನದಾದಂಥ ಅವಕಾಶಗಳು, ಅದರ ಜೊತೆಗೆ ಸಿನಿಮಾ ರಂಗದಲ್ಲಿದ್ದವರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ, ಅದರ ಜೊತೆಯಲ್ಲಿ ನೋಡಿ ಗೌರ್ಮೆಂಟಿಂದ ಏನೋ ನಿಮಗೆ ಅನುದಾನ ಸಿಗಬೇಕು, ಗೌರ್ಮೆಂಟಿಂದ ಕಲೆ ಸಂಬಂಧವಾದಕ್ಕೇನೋ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ನೌಕರಿಯಿಂದ ನಿಮಗೆ ಸಿಗಬೇಕು ಅಂದರೆ ಅದರಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಹಾಗಾಗಿ ಕಲೆ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದವರು ಹೆಚ್ಚಿನದಾದಂಥ ಅವಕಾಶಗಳು, ಮತ್ತು ಧಾರ್ಮಿಕ ಮುಖಂಡರು ಈ ರಾಶಿಯವರು ಯಾರ್ಯಾರಿದ್ದೀರೋ ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು. ಪಾಠ ಪ್ರವಚನ ಮಾಡ್ತಾ ಇದ್ದಂಥವರಿಗೆ ಇನ್ನೂ ಕೂಡ ಒಂದು ಗೌರವವಾದಂತಹ ಗೌರವ ಧನವೂ ಕೂಡ ಸಿಗುತ್ತೆ, ಮತ್ತು ಹೆಚ್ಚೆಚ್ಚು ಒಳ್ಳೆ ರೀತಿಯಾದಂತಹ ಮನಸ್ಥಿತಿ, ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಸಿಗುತ್ತೆ. ಯಾಕಂದರೆ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಒಳ್ಳೆಯದನ್ನು ಮಾಡ್ತಾ ಇರಬೇಕು, ಆ ಭಗವಂತ ಯಾವಾಗಪ್ಪ ನಮ್ಗೆ ಅನುಗ್ರಹ ಮಾಡ್ತಾನೆ ಅಂಥೇಳಿ. ಕೆಲವೊಂದು ಸಲ ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ಗ್ರಹಸ್ಥತೆ ಇಕ್ಕಟ್ಟಿದ್ದರೂ ಕೂಡ ಪಂಚಮದಲ್ಲಿರುವಂಥ ಗುರುವು 2ನೇ ರಾಶಿಯಲ್ಲಿರುವಂಥ ಶುಕ್ರನೆಲ್ಲೋ ಒಂದು ಕಡೆ ನಿಮ್ಗೆ ಆರ್ಥಿಕವಾದಂಥ ದಾರಿಯನ್ನು ನಾಳೆ ಯಾರೋ ಒಬ್ಬರಿಗೆ ಕಟ್ಟಬೇಕು, ಅಥವಾ ನಾಳೆ ಒಂದು EMI ಪಾಸ್ ಆಗಬೇಕು, ಹೀಗೆಲ್ಲ ಇರುತ್ತೆ. ಅದರೆಲ್ಲೋ ಒಂದು ಕಡೆ ಭಗವಂತನ ದಾರಿ ತೋರಿಸ್ತಾನೆ. ನೀವು ಹಿಂದೆ ಮಾಡಿದಂತಹ ಪುಣ್ಯಾಂಶ ಒತ್ತಿ ಹೇಳ್ತೇನೆ ಹಿಂದೆ. ಯಾಕಂದರೆ ಕುಂಭರಾಶಿಯವರು ಈಶ್ವರನ ಆರಾಧನೆ ಇರಬಹುದು, ಅಥವಾ ಒಳ್ಳೊಳ್ಳೆ ಕೆಲಸ ಇರಬಹುದು, ಅಥವಾ ನಿಮ್ಮ ಮನಸ್ಸಿಗೆ ಯಾವುದು ತೋಚತ್ತೋ, ಇದು ನಾನು ಮಾಡಿದ್ರೆ ಇನ್ನೊಬ್ಬರಿಗೆ ಒಳ್ಳೇದಾಗಬಹುದು ಹೇಳುವಂಥದ್ದು ಯಾವುದು ತೋಚತ್ತೋ ಅದನ್ನೆಲ್ಲ ನೀವು ಬಹಳಷ್ಟು ಶ್ರಮಪಟ್ಟು ಮಾಡಿದ್ದೀರಿ, ಸ್ವಲ್ಪ ಅಲ್ಲ. ಹಾಗಾಗಿ ಯಾವಾಗೂ ಕೂಡ ತನ್ಮೇ ಮನಃಶಿವ ಸಂಕಲ್ಪಮಸ್ತು, ಆ ಶಿವನು ಅನುಗ್ರಹ ಮಾಡ್ತಾನಂತೆ. ಯಾವಾಗ ನಾವು ಹಿಂದೆ ಮಾಡಿದಂಥ ಪುಣ್ಯಾಂಶಗಳು ನಮ್ಮ ಕಷ್ಟ ಸಮಯದಲ್ಲೋ, ಅಥವಾ ನಮ್ಮ ಕೈಯಲ್ಲಿ ದುರಿತ ಇದೆ, ನಮ್ಮ ಕೈಯಲ್ಲಿ ಇನ್ನೇನು ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಸಮಯದಲ್ಲಿ ಅವೆಲ್ಲ ಬಂದು ಸಹಾಯ ಮಾಡುತ್ತಂತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಒಂದು ಹಂತಕ್ಕೆ ಒತ್ತಡಗಳು ಕೂಡ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಹಿಂದೆ ಮಾಡಿದಂಥ ಪುಣ್ಯಾಂಶಗಳು, ಅದಕ್ಕೆ ಹಿಂದೆ ಹೇಳಿದೆ, ಹಿಂದೆ ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೆ ಉಪಕಾರಗಳು ಅಂತಹದ್ದು ನಿಮಗೆ ಕೈ ಹಿಡಿತದೆ. ಯಾಕಂದರೆ ತಂದೆ ತಾಯಿಗಳು, ಹಿರಿಯರ ಆಶೀರ್ವಾದ ಇವತ್ತಿನ ದಿವಸ ನಮಗೆ ಅನುಗ್ರಹ ಮಾಡ್ತಾ ಇದೆ ಅಂತೇಳಿ ನಾವು ಅಂದ್ಕೊಳ್ಬೇಕು. ಯಾಕಂದರೆ ನಾವೇ ಮಾಡ್ತೇವೆ ಅಂತಂದರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಹಿರಿಯರ ಆಶೀರ್ವಾದವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಒಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಕಳಕಳಿ, ಕಿರಿಕಿರಿ ಹೀಗೆಲ್ಲ ಆಗ್ತಾ ಇದೆ. ಸ್ವಲ್ಪ ಯಾಕೋ ಎದೆ ನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಮೂಳೆಯಲ್ಲೇನೋ ಕಿರಿಕಿರಿ ಆಗುವಂಥದ್ದು ಹೀಗಾಗ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟದಿದ್ದರೆ ಅದಕ್ಕೆ ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಳ್ಳಿ. ಯಾಕಂದರೆ ಅದನ್ನೇ ಜಾಸ್ತಿ ಹೇಳ್ಕೊಂಡು ಹೋಗ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಯಾವುದೇ ಇದ್ದರೂ ಕೂಡ ಚಿಕಿತ್ಸೆಗಳನ್ನು ಮಾಡಿಕೊಳ್ಬೇಕು. ಒಂದು ದೈವಿಕವಾದಂಥ ಒಂದು ಚಿಕಿತ್ಸೆ, ಜಪ, ಪೂಜೆ, ಪ್ರಾರ್ಥನೆ, ನಮಸ್ಕಾರಗಳು, ಅದು ಕೂಡ ಚಿಕಿತ್ಸೆ. ಮನಸ್ಸಿಗೆ ಚಿಕಿತ್ಸೆ ಆಗಬೇಕು ಅಂತಂದರೆ ಭಗವನ್ ನಾಮಸ್ಮರಣೆ ದೊಡ್ಡದಾದಂಥ ಒಂದು ಚಿಕಿತ್ಸೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತನ ನಾಮಸ್ಮರಣೆ ಎಡೆಬಿಡದೆ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ.
ಹಾಗೆ ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೋ ಅಂಥವ್ರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ದಿಢೀರ್ನೇನೋ ಸಣ್ಣ ಪುಟ್ಟ ಸಮಸ್ಯೆಗಳು, ಕಿರಿಕಿರಿ, ತೊಂದರೆಗಳು ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಳಿ. ಒಂದು ಹಂತಕ್ಕೆ ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಳಿ. ಯಾವುದೇ ಕಷ್ಟ ತೊಂದರೆ ಎಷ್ಟೊತ್ತಿಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸಮಸ್ಯೆ ಬರಬಹುದು. ಬಂದಾಗ ನಮಗೆ ಅನಿವಾರ್ಯವಾಗಿ ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚುವಂತಹ ತೊಂದರೆಗಳು ಬೇಡ. ನಮಗೆ ನಮ್ಮ ಕೈಯಲ್ಲೇ ಸ್ವಲ್ಪ ಆದರೂ ಕೂಡ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಮೂರನೇದಾಗಿ ಯಾವುದೇ ವಿಷಯ ಇದ್ದರೂ ಕೂಡ ದಿಢೀರ್ನ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ, 4 ದಿವಸ 8 ದಿವಸ ಯೋಚನೆ ಮಾಡಿ, ಏನು ಮಾಡಿದರೆ ಏನಾಗುತ್ತೆ, ಯಾವುದನ್ನು ಮಾಡಬಹುದು ಹೇಳುವುದನ್ನು ಕೂಡ ದಿಢೀರ್ನ ನಿರ್ಣಯವಾಗಿ ನೀವು ಯೋಚನೆ ಮಾಡಿಕೊಳ್ಳಿ. ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಜೀವನದಲ್ಲಿ ಎಲ್ಲವನ್ನೂ ಕೂಡ ಭಗವಂತ ಕೊಡ್ತಾ ಇದ್ದಾನೆ. ಹಿಂದೆ ನಿಮಗೆ ಸಾಕಷ್ಟು ಅನುಗ್ರಹವನ್ನು ಕೂಡ ಕೊಟ್ಟಿದ್ದಾನೆ. ಇವಾಗೂ ಕೂಡ ನಿಮಗೆ ಕಷ್ಟ ನಷ್ಟಗಳು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭಗವಂತನು ನಿಮ್ಮನ್ನು ಹಿಡಿತಾ ಇದ್ದಾನೆ. ಹಾಗಾಗಿ ಆ ಭಗವಂತನ ನಾಮಸ್ಮರಣೆ ಬಿಡಬೇಡಿ. ಎಷ್ಟೋ ಸಲ ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹಿರಿಯರು ಹೇಳಿದ್ದಾರೆ ಅಲ್ವಾ. ಹಾಗಾಗಿ ನಾವು ಕಷ್ಟ ಬಂದ ತಕ್ಷಣ ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಕಡೆಗೆಲ್ಲ ಮರೆತು ಹೋಗಿಬಿಡುತ್ತದೆ. ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ನಿರಂತರವಾಗಿ ಪ್ರತಿ ದಿವಸ ಒಂದಷ್ಟು ಸಮಯವನ್ನು ಭಗವಂತನ ಆರಾಧನೆಗೆ, ಭಗವದ್ ಆರಾಧನೆ ಅಂತಲೇ ಒಂದು ಸಮಯವನ್ನು ಇಟ್ಕೊಳ್ಬೇಕು ಅಲ್ವಾ. ಅಂಥ ಸಮಯ ನಾವು ಮಾಡೋದೇ ಇಲ್ಲ, ಬೇರೆ ಎಲ್ಲದಕ್ಕೂ ಕೂಡ ಸಮಯವನ್ನು ಹಾಕ್ತಾ ಇರ್ತೇವೆ. ಹಾಗಾಗಿ ಜೀವನದಲ್ಲಿ ಅಮೂಲ್ಯವಾದಂಥ ಸಮಯವನ್ನು ಕೂಡ ಭಗವಂತನ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಕ್ಕೆ ಒಂದು ಸಮಯವನ್ನು ಇಟ್ಕೊಂಡು ನಿರಂತರವಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು. ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಸಮಸ್ಯೆ ಇದ್ದಾಗ ಭಗವಂತನು ಬಂದು ನಮಗೆ ಕೈ ಹಿಡಿತಾನೆ. ಹಾಗೆ ಈ ತಿಂಗಳಲ್ಲಿ ನೋಡಿ 6ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಹಾಗೆ 13ನೇ ತಾರೀಕು ಕೂಡ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ನಕ್ಷತ್ರ ಪರಿಹಾರಗಳು ಏನಿದೆಯಪ್ಪ ಅಂತಂದರೆ ನೋಡಿ, ಧನಿಷ್ಠ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 17ನೇ ತಾರೀಕಿಗೆ ಮಾಸ ಶಿವರಾತ್ರಿ ಇದೆ. ಆ ದಿವಸ ಶಿವನನ್ನು ಧ್ಯಾನ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿ. ಇನ್ನು ಶತಭಿಷ ನಕ್ಷತ್ರ, ಶತಭಿಷ ನಕ್ಷತ್ರದವರು ನೋಡಿ 19ನೇ ತಾರೀಕು ಯುಗಾದಿ ಹಬ್ಬ ಇದೆ. ಫಸ್ಟ್ ದಿವಸ ಅಂತಹ ಯುಗಾದಿಯ ಶುಭವಾದಂಥ ಒಂದು ದಿವಸದಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಅರ್ಚನೆ, ಪ್ರಾರ್ಥನೆ, ನಮಸ್ಕಾರವನ್ನು ಮಾಡಿ. ಇನ್ನು ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ ಪ್ರತಿನಿತ್ಯವೂ ಕೂಡ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮ ಅಂತಿದೆ, ಮರೆಯದೆ ಅಂತಹ ಲಕ್ಷ್ಮೀ ಅಷ್ಟೋತ್ತರ ಶತನಾಮವನ್ನು ಪ್ರತಿನಿತ್ಯವೂ ಕೂಡ ಪಠನೆ ಮಾಡಿ. ಸಂಧ್ಯಾಕಾಲದಲ್ಲಿ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತಂದರೆ ಹಾಗೆ ಪಾದರಕ್ಷೆಗಳನ್ನು ಸೈಡಿಗೆ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಆ ಭಗವಂತನನ್ನು ಸಂಧ್ಯಾಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಯಾಕಂದರೆ ಸಂಧ್ಯಾಕಾಲದಲ್ಲಿ ಸ್ಮರಣೆ ಮಾಡಿದಂತಹ ಅನೇಕ ವಿಷಯಗಳು ನಮಗೆ ಹೆಚ್ಚಿನದಾದಂತಹ ಅನುಗ್ರಹವಾಗ್ತದೆ. ಅಂದರೆ ಬೆಳಗ್ಗೆ ಏಳೋದೇ ಲೇಟಾಗಿ ಹೋಗ್ತದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೋ ಅಥವಾ ಸೂರ್ಯೋದಯದಲ್ಲಿ ಮಾಡಲಿ ಅಂತಂದರೆ ಕಷ್ಟ ಆಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೀಗೆ ತ್ರಿಕಾಲದಲ್ಲೂ ಕೂಡ ನಾವು ದೇವತಾ ಆರಾಧನೆ ಮಾಡಬಹುದು. ಆದರೆ ಬೆಳಗ್ಗೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ, ಬೆಳಗ್ಗೆ ಆ ಸಮಯಕ್ಕಾಗಲಿಲ್ಲ ಅಂತಾದರೆ ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಕಾಲಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಯಾವ ಕಾಲದಲ್ಲಿ ನೋಡಿ, ಮೊನ್ನೆ ಗ್ರಹಣ ನಡೀತು. ಗ್ರಹಣದಲ್ಲಿ ಸಾಮಾನ್ಯ 17 ನಿಮಿಷ 20 ನಿಮಿಷ ಇದ್ದರೂ ಕೂಡ ನಾವು ಆಚರಣೆ ಮಾಡಿದ್ದೇವೆ. ಅರ್ಥ ಏನು? ಆ ಗ್ರಹಣ ಎಷ್ಟೇ ಸಣ್ಣದಿರಲಿ, ಎಷ್ಟೇ ಸಮಯ ಇರಲಿ, ಅಂತಹ ಇರುವಂಥ ಸಮಯ ಬಹಳ ಅಮೂಲ್ಯವಾದಂಥದ್ದು ಜೀವನದಲ್ಲಿ. ಅಂತಹ ಗ್ರಹಣದ ಸಮಯದಲ್ಲಿ ಹೇಗೆ ಅನುಷ್ಠಾನವನ್ನು ನಾವು ತಪ್ಪದೆ ಮಾಡಿದ್ದೇವೆ, ಅದೇ ತರಹ ಹೆಚ್ಚಿನದಾದಂಥ ಅನುಷ್ಠಾನವನ್ನು ಪ್ರತಿನಿತ್ಯವೂ ಕೂಡ ಒಂದು ಇಟ್ಕೊಳ್ಳಿ ನೀವು ರೂಢಿಯಾಗಿ. ಅನುಷ್ಠಾನ ನಿಮಗೆ ಸದಾ ಕಾಲ ಕಾಯ್ತಾ ಇರುತ್ತೆ. ಯಾಕಂದರೆ ಮನುಷ್ಯನಿಗೆ ಒಳ್ಳೆಯ ಸಮಯವೂ ಕೂಡ ಬರುತ್ತೆ, ಕೆಟ್ಟ ಸಮಯವೂ ಕೂಡ ಬರುತ್ತೆ. ಒಳ್ಳೆಯ ಸಮಯ ಇದ್ದಾಗ ಏನು ಚಿಂತೆ ಇಲ್ಲ, ಎಲ್ಲ ಖುಷಿ ಸಂತೋಷವಾಗಿರ್ತೇವೆ. ಆದರೆ ಕಷ್ಟ ಬಂದಾಗ ಹೇಗಪ್ಪ ಏನು ಮಾಡೋದು ಜೀವನಕ್ಕೆ ಹೇಳುವಂತಹ ಬಹಳ ಖಿನ್ನತೆ, ಚಿಂತೆ ಆಗುತ್ತೆ. ಹಾಗಾಗಿ ಕಷ್ಟ ಬಂದಾಗ ಭಗವನ್ ನಾಮಸ್ಮರಣೆ ಪರಿಹಾರ ಅಂತ ಭಗವಂತನು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಹಾಗೆ ಮುಂದೆ ಯುಗಾದಿಯ ವಿಡಿಯೋವನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ. ಅದನ್ನು ಕೂಡ ತಮ್ಮೆಲ್ಲರೂ ಕೂಡ ನೋಡಿ ತಮ್ಮೆಲ್ಲರ ಪ್ರೋತ್ಸಾಹ, ಸಹಾಯ, ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.